BJPಯವರು ಏನಂದರೆ ಜನರ ದಾರಿ ತಪ್ಪಿಸ್ತಕ್ಕಂಥದ್ದು, ಕುಟಿಲ ನೀತಿಯಿಂದ ರಾಜಕೀಯ ಮಾಡ್ತಕ್ಕಂಥದ್ದು. ಜಾತಿ ಸಮೀಕ್ಷೆ ಮಾಡಬಹುದು, ಕೇಂದ್ರ ಸರ್ಕಾರ ಯಾಕೆ ಮಾಡಬಾರ್ದು ಸರ್? ಮಾಡಬಾರ್ದು ಅಂತ ನಾವು ಹೇಳಿಲ್ಲ. ನಾವು ಅನೇಕ ದಿನಗಳಿಂದ ಅನೇಕ ವರ್ಷಗಳಿಂದ ಕೇಳ್ತಾ ಇದ್ದೀವಿ ಮಾಡಂತೇಳಿ. ಯಾಕೆ ಮಾಡಿರಲಿಲ್ಲ? ಮಾಡಬೇಕಾಗಿತ್ತಲ್ಲ. ಈ ನಿರ್ಧಾರ ಅವ್ರು ಹಿಂದಕ್ಕೆ ತಗೋಬೇಕಾಗಿತ್ತು. ಈಗಾಗಲೇ 11 ವರ್ಷ ಆಯಿತು ಶ್ರೀಮಾನ್ ಮೋದಿಯವರು ಅಧಿಕಾರಕ್ಕೆ ಬಂದು. ಅವ್ರು ಏನಾದ್ರೂ ಈ ಜನರ ಬಗ್ಗೆ, ಸಮಾಜದ ಬಗ್ಗೆ, ಬಡವರ್ಗದ ಬಗ್ಗೆ ಮತ್ತು ವಿವಿಧ ಜಾತಿ ಜನಾಂಗದ ಬಗ್ಗೆ ತಿಳುವಳಿಕೆ ಮಾಡಬೇಕಾದ್ರೆ ಕೇಂದ್ರ ಸರ್ಕಾರ ಈ ನಿರ್ಧಾರ 10 ವರ್ಷ ಮೊದಲೇ ತಗೋಬೇಕಾಗಿತ್ತು. ಅಧಿಕಾರಕ್ಕೆ ಬಂದು ಕೂಡ ತಗೋಬೋದಾಗಿತ್ತು. ಇವತ್ತು ಕರ್ನಾಟಕದಲ್ಲಿ ಇದ್ರ ಮುಂದಾಳತ್ವ ವಹಿಸಿ ಮಾಡಿದಂಥ ಸಂದರ್ಭದಲ್ಲಿ ಇವತ್ತು ಅವರಿಗೆ ಒಳ್ಳೆಯ ದೇವರು ಬುದ್ಧಿ ಕೊಟ್ಟಾರ. ಇವತ್ತು ಮಾಡ್ತೀವಿ ಅಂತಾರೆ. ಏನಾಗ್ತದೆ ಚರ್ಚೆ ಮಾಡೋಣ, ಜನರು ಏನು ಅಭಿಪ್ರಾಯ ಕೊಡ್ತಾರೋ. ಇವತ್ತು ಅವರು ರಾಜ್ಯ ಸರ್ಕಾರಗಳನ್ನ ಅನುಮಾನ ಪಡುವಂಥ ಪರಿಸ್ಥಿತಿಗೆ ಬರಬಾರ್ದು. ಕೇಂದ್ರ ಸರ್ಕಾರ ಈ ಫೆಡರಲ್ ಸಿಸ್ಟಮ್ನಲ್ಲಿ ಕೆಲವೊಂದು ಸಬ್ಜೆಕ್ಟ್ಸ್ ಎಲ್ಲ ರಾಜ್ಯ ಸರ್ಕಾರ ಇರ್ತಾವೆ. ಈಗ ನಮ್ಮ ಜಿಲ್ಲಾ ಸಮಸ್ಯೆಗಳು ಇರ್ತಾವೆ, ರಾಜ್ಯ ಮಟ್ಟದ ಸಮಸ್ಯೆಗಳು ಇರ್ತಾವೆ. ಆ ಸಮಸ್ಯೆಗಳನ್ನ ಅಲ್ಲೇ ಬಗೆಹರಿಸ್ಕೊಳ್ಬೇಕಾಗ್ತದೆ. ಇಂಥ ಸಂದರ್ಭದಲ್ಲಿ ಈ ಕೇಂದ್ರ ಸರ್ಕಾರದಿಂದ ಮಾಡ್ತೀವಿ ಅಂತ ಹೇಳಿರ್ತಕ್ಕಂಥ ವಿಷಯ ಬಗ್ಗೆ ನಾವಿನ್ನು ಚರ್ಚೆ ಮಾಡಬೇಕು. ಯಾವ ದಿಶೆಯಲ್ಲಿ ಅವ್ರು ಯಾವ ರೀತಿಯಾಗಿ ಹೇಳಿದ್ದಾರೆ, ಅದರ ಯಾವ ನೋಟಿಫಿಕೇಶನ್ ಯಾವ ರೀತಿ ಬರ್ತದೋ ಬಂದ ಮೇಲೆ ನಾವು ಸರಿಯಾದ ರೀತಿಯಲ್ಲಿ ರಿಯಾಕ್ಟ್ ಮಾಡಲಿಕ್ಕೆ ಅವಕಾಶ ಇದೆ.